ಗೈಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೇಮ್ ಝೋನ್ ಚಾನಲ್ಗೆ. ಗೈಸ್ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆಲ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಈ ವಿಡಿಯೋದಲ್ಲಿ ಟ್ರಕ್ ಮಾಸ್ಟರ್ ಇಂಡಿಯಾ ಸಿಮ್ಯುಲೇಟರ್ ಗೇಮ್ನ ಹೇಗೆ ಪ್ಲೇ ಮಾಡೋದಂತ ನೋಡೋಣ. ಗೈಸ್ ಬನ್ನಿ. ಗೈಸ್ ನೀವು ಗೇಮ್ನ ಆನ್ ಮಾಡಿದ ನೆಕ್ಸ್ಟ್ ನಿಮಗೆ ಅಗ್ರಿ ಅಂತ ಕೇಳುತ್ತೆ, ಅಗ್ರಿ ಕೊಟ್ಬಿಡಿ. ಇಲ್ಲಿ ಇವನು ಹರ್ಷಿತ್ ಸಿಂಗ್ ಏನು ಹೇಳ್ತಿದ್ದಾನೋ ಅದಕ್ಕೆಲ್ಲ ನೀವು ಸ್ಕಿಪ್ ಕೊಡ್ತಾ ಹೋಗಿ. ಗೈಸ್ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮತ್ತೆ ಲೋಡ್ ಆಗುತ್ತೆ. ಗೈಸ್ ಇದು ಪೂರ್ತಿಯಾಗಿ ಲೋಡ್ ಆಗುತ್ತಾನೆ. ಗೈಸ್ ವೇಟ್ ಮಾಡಿ. ಗೈಸ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆಲ್ಗೆ ಕ್ಲಿಕ್ ಮಾಡಿಟ್ಕೊಳ್ಳಿ. ಗೈಸ್ ಇವಾಗ ಒಂದು ಟ್ರಯಲ್ ರೈಡಿಂಗ್ ಕೊಡ್ತಾರೆ. ಗೈಸ್ ಇಲ್ಲಿ ನೋಡ್ಬೋದು ನೀವು. ಇದನ್ನ ನೀವು ಗೈಸ್ ಅಲ್ಲಿ ಅನ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಾವು ಇದನ್ನ ಸ್ಕಿಪ್ ಮಾಡ್ತೀನಿ. ಗೈಸ್ ಅನ್ಲೋಡ್ ಮಾಡಿದ ಮೇಲೆ ಮತ್ತೆ ಹರ್ಷಿತ್ ಸಿಂಗ್ ಬರ್ತಾನೆ, ಮತ್ತೆ ನೀವು ಅದನ್ನೆಲ್ಲ ಕಂಟಿನ್ಯೂ ಕೊಡ್ತೋಗಿ. ಆಮೇಲೆ ನಿಮ್ಮದೊಂದು ನೇಮ್ ಹಾಕ್ಲಿಕ್ಕೆ ಹೇಳುತ್ತೆ. ನಾನು ನಮ್ಮದೇ ID ನೇಮ್ ಹಾಕ್ತೀನಿ. ಗೈಸ್ ನೋಡ್ಬೋದು ಗೇಮ್ ಝೋನ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಪ್ರೊಫೈಲ್ನ ಕ್ಲಿಕ್ ಮಾಡ್ಲಿಕ್ಕೆ ಹೇಳುತ್ತೆ. ನಾನು ಒಬ್ಬನ ಕ್ಲಿಕ್ ಮಾಡಿದ್ದೀನಿ. ಇವಾಗ ಮತ್ತೆ ನಿಮ್ಮ ಸ್ಟೇಟ್ನ ಅಂದರೆ ರಾಜ್ಯನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೇಳುತ್ತೆ. ನಾನು ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಿಮ್ಗೊಂದು ಅವತಾರ ಕೇಳುತ್ತೆ. ನಾನು ಇದೊಂದು ತ್ರಿಶೂಲ ಟೈಪ್ ಇದೆ ಗೈಸ್, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಮತ್ತೆ ಬಂದು ಒಂದೇ ಇರುತ್ತೆ ಗೈಸ್, ಅಂತಂದರೆ ಒಂದೇ ಸ್ಟೇಟ್ನ ಮಾತ್ರ ಇವಾಗ ಚೂಸ್ ಮಾಡೋಕ್ಕಾಗೋದು. ಸೊ ನಾನು ಕರ್ನಾಟಕ ಚೂಸ್ ಮಾಡಿದ್ದಕ್ಕೆ ಅದೇ ಬಂದಿದೆ. ಇವಾಗ ನೆಕ್ಸ್ಟ್ ಮಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ಅದು 10 ಕೀ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಮತ್ತೆ ಅವನು ಬರ್ತಾನೆ. ಇವಾಗ ಜಾಬ್ಸ್ ಅಂದರೆ ನಮಗೆ ವರ್ಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ವರ್ಕಲ್ಲಿ ಕ್ಲಿಕ್ ಮಾಡ್ಕೊಂಡು ಗೈಸ್ ಇದನ್ನ ಕಾಟ್ ಹೊಡೆದ್ಬಿಡಿ. ಓಕೆ ಇವಾಗ ಇಲ್ಲಿ ಒಂದೇ ಟ್ರಕ್ ಗೈಸ್, ಇಲ್ಲಿ ನೋಡ್ಕೊಳ್ಳಿ. ಇವಾಗ ಲಾಸ್ಟ್ ಫಸ್ಟ್ ಒಂದು ಇರುತ್ತಲ್ಲ ಆ ಟ್ರಕ್ನ ಮಾತ್ರ, ಫಸ್ಟ್ ಒಂದು ಟ್ರಕ್ ಇರುತ್ತೆ ಗೈಸ್, ಅವರೇ ಕೊಟ್ಟಿರ್ತಾರೆ. ಅದನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಫ್ರೀ ಅಂತಂದರೆ ಫಸ್ಟ್ ಕೊಟ್ಟು ಟ್ರಕ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆ್ಯಡ್ಸ್ ಅಂತ ಇರುತ್ತೆ ಗೈಸ್, ಅದನ್ನ ಆ್ಯಡ್ಸ್ನ ಕ್ಲಿಕ್ ಮಾಡಿ. ಅವಾಗ ಆ್ಯಡ್ಸ್ ಬರುತ್ತೆ. ನೀವೇನಾದರೂ ಆ್ಯಡ್ಸ್ ಬರಲಿಲ್ಲ ಅಂತಂದರೆ ನಿಮ್ಮ DNS ಚೆಕ್ ಮಾಡ್ಕೊಳ್ಳಿ. ಅಂತಂದರೆ ಮೊಬೈಲಲ್ಲಿ DNS ಅಂತ ಸರ್ಚ್ ಮಾಡಿದಾಗ DNS ಆನ್ ಇದ್ದರೆ ಅದನ್ನು ಆಫ್ ಮಾಡಿಕೊಂಡು ಮತ್ತೆ ಪ್ಲೇ ಮಾಡಿ ಗೈಸ್. ಇವಾಗ ನೋಡ್ಬೋದು ಇದನ್ನ ಸಿಂಪ್ಲಿ ಕಾಟ್ ಮಾಡ್ತೀನಿ. ಇವಾಗ ಫಸ್ಟ್ ಇರೋ ವೆಹಿಕಲ್ನ ಒತ್ತಿ ಅಲ್ಲಿ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ, ಅದನ್ನ ಓಕೆ ಕೊಡಿ. ಇವಾಗ ಮತ್ತೆ ಅವ್ರು ಬರ್ತಾರೆ, ಅದನ್ನ ಓಕೆ ಕೊಡ್ತವನೆ. ಆಮೇಲೆ ನಿಮಗೆ ಬೇಕಾಗಿರೋ ಒಂದು ರೂಟ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಡ್ರೈವ್ ಅಂತ ಕೊಡಿ ಗೈಸ್. ಇವಾಗ ಡ್ರೈವ್ ಅಂತ ಕೊಟ್ಟ ಮೇಲೆ ನಿಮಗೆ ಅಲ್ಲಿ ಡ್ರೈವಿಂಗ್ ಪಾಯಿಂಟ್ ಎಲ್ಲಿರುತ್ತಲ್ವ ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಈಗ ನೋಡ್ಬೋದು ನೀವು ಸ್ಟಾರ್ಟ್ ಆಗ್ತಾಯಿದೆ, ಇನ್ನು ಲೋಡ್ ಆಗ್ತಾ ಇಲ್ಲ ಇದು. ಓಕೆ ಇವಾಗ ಲೋಡ್ ಆಗಿದೆ. ಇವಾಗ ನೋಡಿ ಬಂದಿದೆ. ಇಲ್ಲಿ ಇಂಜಿನ್ ಸ್ಟಾರ್ಟ್ ಅಂತಿದೆ ಅಲ್ವಾ, ಇದು ಸ್ಟಾರ್ಟ್ ಮಾಡಿಕೊಟ್ಬಿಡಿ. ಆಮೇಲೆ ನಿಮ್ಗೆ ಯಾವ ಥರ ಕ್ಯಾಮ್ರಾ ಆ್ಯಂಗಲ್ ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಡ್ರೈವ್ ಮಾಡಿ ಗೈಸ್. ಇವಾಗ ನೋಡ್ಬೋದು ನಾನು ಇವಾಗ ಇಲ್ಲಿಂದ ಹೊಂಟಿದ್ದೀನಿ ಡ್ರಾಪಿಂಗ್ ಪಾಯಿಂಟ್ಗೆ. ಇವಾಗ ನೋಡ್ಬೋದು 4 ಟೈಪ್ ಏನೋ ಗೈಸ್ ನಿಮಗೆ ಕ್ಯಾಮ್ರಾ ಆ್ಯಂಗಲ್ ಸಿಗುತ್ತೆ, ನೋಡ್ಬೋದು ನೀವು. ಇದನ್ನ ನಾನು ಸ್ಕಿಪ್ ಮಾಡ್ತೀನಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಫೈನಲಿ ಬೆಳಗಾವಿಗೆ ಅಂತ ರೀಚ್ ಆಗಿದ್ವಿ ಗೈಸ್. ನೀವು ಅದರಲ್ಲಿ ನೋಡ್ಕೋಬೇಕು, ನೀವು ಅಲ್ಲಿ ಜಾಬ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅದನ್ನ ನೋಡಿ ಕ್ಲಿಕ್ ಮಾಡಿಕೊಂಡು ಆಮೇಲೆ ನೀವು ಅದನ್ನ ಡ್ರೈವ್ ಮಾಡಿ ಗೈಸ್. ಇವಾಗ ನೀವು ಇಲ್ಲಿ ಬಂದುಬಿಟ್ಟು ಇಲ್ಲಿ ಡ್ರಾಪಿಂಗ್ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಡ್ರಾಪಿಂಗ್ ಪಾಯಿಂಟಲ್ಲಿ ಇದನ್ನ ತೊಗೊಂಡು ಡ್ರಾಪಿಂಗ್ ಪಾಯಿಂಟಲ್ಲಿ ಇದನ್ನ ಕರೆಕ್ಟಾಗಿ ನಿಲ್ಲಿಸಿದ್ರೆ ಆಯ್ತು, ನಿಮ್ಮ ವರ್ಕ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಹಣ ಅಂತ ತೋರಿಸಿರ್ತಾರಲ್ವ ಅದು ನಿಮ್ಮ ಜಾಬಿನ ಅಕೌಂಟಿಗೆ ಸೇರಿರುತ್ತೆ ಗೈಸ್. ಇಂಥದ್ದು ಹೆಚ್ಚಿನ ವೀಡಿಯೋ ಆಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬಾಯ್.